ಹಾಯ್ ನಮಸ್ಕಾರ. ವನಜ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಉಬ್ಬು ರೊಟ್ಟಿ ಮತ್ತು ಉದ್ದ ಬೀನ್ಸ್ ಪಲ್ಯ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಬೇಗ ಮಾಡುವಂಥದ್ದು. ಇದನ್ನು ರೊಟ್ಟಿ ಜೊತೆಗೆ ಅಥವಾ ಊಟದ ಜೊತೆಗೆಲ್ಲ ನಂಚ್ಕೊಂಡು ತಿನ್ಬೋದು. ಮತ್ತು ಉಬ್ಬು ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಉಬ್ಬು ರೊಟ್ಟಿ ಮಾಡೋದಕ್ಕೆ ನಾನು 1.5 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿ ಬಂದ ಮೇಲೆ ಅದೇ ಕಪ್ಪಲ್ಲಿ 1 ಕಪ್ಪು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ತಿರುಗ್ಕೋಬೇಕು. ಚೆನ್ನಾಗಿ ಒಂದು ತಿರುಗಿದಾದಮೇಲೆ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ತಿರುಗ್ಕೊಳ್ಬೇಕು. ತಿರುಗ್ಕೊಂಡಾದಮೇಲೆ ನೀಟಾಗಿ ನೋಡಿ ಈ ರೀತಿ ಎಲ್ಲ ಕಡೆನೂ ತಿರುಗ್ಕೋಬೇಕು. ಇದಾದ ನಂತರನೇ ಒಂದು ಕಡೆ ಎತ್ತಿಟ್ಬಿಡ್ಬೇಕು. ಸ್ವಲ್ಪ ಒಂದು 10-15 ನಿಮಿಷ ಎತ್ತಿಟ್ಟರೆ ಸಾಕಾಗುತ್ತೆ. ಇವಾಗ ಬೀನ್ಸು, ಈ ಬೀನ್ಸ್ ಈ ರೀತಿ ಇರುತ್ತೆ. ಈ ಬೀನ್ಸನ್ನ ಎಲ್ಲನೂ ಆ ಕಡೆ ಈ ಕಡೆ ತುದಿನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಸೋಸ್ಕೋಬೇಕು. ಸೋಸಿ ಆದಮೇಲೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಒಂದು 1/4 ಇಂಚಿಗೆ 1 ಇಂಚಿಗೆ ಕಟ್ ಮಾಡ್ಕೊಂಡಾದಮೇಲೆ ತುಂಬಾ ಟೇಸ್ಟ್ ಇರುತ್ತೆ ಇದು ಬೀನ್ಸು. ಇದಕ್ಕೆ ಹಳ್ಳಿ ಕಡೆ ಆಲ್ದಂಡೆಕಾಯಿ ಅಂತಾರೆ, ಇಲ್ಲಿ ಉದ್ದ ಬೀನ್ಸು ಅಂತಾರೆ. ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ತಾರೆ. ಭಾಳ ಟೇಸ್ಟ್ ಇರುತ್ತೆ ಇದು. ಕಾಳು ಬಂದಾಗ ಕಾಳು ಸಾಂಬಾರು ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಸಾಂಬಾರಿಗೂ ಚೆನ್ನಾಗಿರುತ್ತೆ. ಒಂದು ದಪ್ಪದ ಈರುಳ್ಳಿನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ 1-3 ಹಸಿರು ಮೆಣಸಿನ್ಕಾಯಿ ಬೇಕಾಗುತ್ತೆ. ಬೆಳಿಗ್ಗೆ ಏನಪ್ಪ ಮಾಡೋದು ತಿಂಡಿ ಮಾಡೋದಕ್ಕೆ ಅಂತ ಯೋಚನೆ ಮಾಡೋ ಟೈಮಿಗೆ ಕರೆಕ್ಟಾಗಿದು ನೆನಪಿಗೆ ಬರುತ್ತೆ. ಬೇಗ ಆಗುವಂಥದ್ದು, ಕಡಿಮೆ ಇಂಗ್ರೀಡಿಯೆಂಟ್ಸು, ತುಂಬಾ ಇಂಗ್ರೀಡಿಯೆಂಟ್ಸ್ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡುವಂಥದ್ದು. ನಾನು ಒಂದು 3 ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಕೊಂಡು ಅಡ್ಡಡ್ಡ ಕಟ್ ಮಾಡಿದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ಒಂದು 20 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಆ ಸಾಸಿವೆ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊಳ್ಬೇಕು, ಒಂದು 1/4 ಟೀ ಸ್ಪೂನಷ್ಟು. ಮತ್ತು ಹೆಸ್ರು ಕಾಳು, ನೆನೆಸಿರೋ ಅಂಥ ಹೆಸ್ರು ಕಾಳು, ಆ ಬೀನ್ಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹೆಸ್ರು ಕಾಳನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ. ಮತ್ತು ಬೀನ್ಸು ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸನ್ನು ಕೂಡ ಅದಕ್ಕೆ ಹಾಕಿ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಉಪ್ಪು ನೋಡ್ಕೊಂಡು ಹಾಕ್ಬಿಟ್ಟು ಒಂದು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟ ಕೊತ್ತಂಬರಿ ಸ್ವಲ್ಪ ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಹಾಗೇ ಕಡಿಮೆ ಊರಿನಲ್ಲಿ ಬೇಯಕ್ಕೆ ಬಿಡಬೇಕು ಮುಚ್ಚಿಬಿಟ್ಟು. ಇವಾಗ ಹಾಕಿದ್ದಾಯಿತು. ಈಗ ಮುಚ್ಚಿ ನಾನು ಬೇಯಕ್ಕೆ ಇಟ್ಟಿದ್ದೀನಿ. ನೋಡಿ ಬೇಯ್ತಾ ಇದೆ. ಆವಾಗ ಮಧ್ಯೆ ಕೈ ಆಡಿಸ್ತಾ ಇದ್ದೀನಿ ಅಷ್ಟೇ. ಹೀಗೆ ಮುಚ್ಚಿಡಬೇಕು. ಇದು ಒಂದು ಕಡೆ ಬೇಯ್ತಾ ಇರುತ್ತೆ. ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ಬೇಕು. ರೊಟ್ಟಿದು ಅದೇ ಮುಚ್ಚಿಟ್ಟಿದ್ವಲ್ವ, ಇವಾಗ ಅದನ್ನು ಚೆನ್ನಾಗಿ ಹೊಂದಿಸಿ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಅಂದರೆ ನೀಟಾಗಿ ಕಲಿಸ್ಕೊಳ್ಬೇಕು. ರೊಟ್ಟಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀರೋ ಅದೇ ರೀತಿ ಇದನ್ನು ಕೂಡ ಕಲಿಸ್ಕೊಳ್ಬೇಕು. ಕಲಸಿ ಉಂಡೆ ಮಾಡ್ಕೊಳ್ಬೇಕಾಗುತ್ತೆ. ಸ್ಮೂತ್ ರೊಟ್ಟಿ, ಉಬ್ಬಿ ಬರ್ತವೆ. ಸ್ಮೂತ್ ರೊಟ್ಟಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಮಟನ್ ಕರಿ ಅಥವಾ ಚಿಕನ್ ಚಾಪ್ಸು ಈ ರೀತಿ ಐಟಮ್ಸ್ಗಳಿಗೆ ಈ ರೊಟ್ಟಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ಉಂಡೆ ಮಾಡಿ ಇಟ್ಕೊಂಡು ಮುಚ್ಚಿಟ್ಕೊಳ್ಬೇಕು, ಆರಕ್ಕೆ ಬಿಡಬೇಡಿ. ನಾನಿಲ್ಲೊಂದು 5 ಉಂಡೆ ಆಗಿದೆ. 1 ಕಪ್ಪಿಗೆ 5 ಉಂಡೆ ಮಾಡ್ಕೊಂಡಿದ್ದೀನಿ. ಇವಾಗ ಲಟ್ಟಣಿಗೆ ಮನೆಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕಾಗುತ್ತೆ. ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲನ ಲಟ್ಟಿಸ್ಕೊಳ್ಳಿ ಫಸ್ಟು. ಹೀಗೆ ಸ್ಮೂತಾಗಿ ಲಟ್ಟಿಸ್ಕೋಬೇಕು. ತುಂಬ ಚಪಾತಿ ಲಟ್ಟಿಸ್ದಂಗೆ ಗಟ್ಟಿಯಾಗಿ ಲಟ್ಟಿಸ್ಬಾರ್ದು. ಸ್ಮೂತಾಗಿ ಲಟ್ಟಿಸಿದ್ರೆ ಇದು ಅಗಲ ಆಗುತ್ತೆ. ಆವಾಗ ನಾವು ಒಂದು ಪಾತ್ರೆಗೆ ಮುಚ್ಚೋದಿರುತ್ತೆ ನೋಡಿ, ಅದರಲ್ಲಿ ನೀಟ್ ಫಿನಿಶಿಂಗ್ ಕೊಡ್ಬೋದು. ಈ ಪಾತ್ರೆ ಸಾಂಬಾರು ಮಾಡುವಾಗೆಲ್ಲ ಮುಚ್ಚಕ್ಕೆ ಲಿಡ್ ಅಂತ ಬರುತ್ತೆ ಅಲ್ವಾ, ಆ ಲಿಡ್ಡನ್ನು ತೊಗೊಂಡು
ಅದು ರೌಂಡ್ಗೆ ನಾವು ಕಟ್ ಮಾಡಿಕೊಂಡ್ರೆ ಅದು ನೀಟಾಗಿ ಬರುತ್ತೆ. ಒಂಚೂರು ಈ ಅಕ್ಕಿ ಹಿಟ್ಟಾಗಿರೋದ್ರಿಂದ ಎಲ್ಲ ಕಡೆನೂ ಛಿದ್ರವಾದಂಗೆ ಕಾಣಿಸ್ತಾ ಇರುತ್ತೆ ನೋಡಿ. ಅದನ್ನ ಇಟ್ಕೊಂಡು ಲಿಡ್ಡನ್ನ ಇಟ್ಕೊಂಡು ಈ ಥರ ತಿರುಗಿಸಿದ್ರೆ ರೌಂಡಿಗೆ ನೀಟಾಗಿ ಆಗುತ್ತೆ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಒಂದು ಚೂರು ಇದಾಗಲ್ಲ. ಇನ್ನೂ ಎಷ್ಟು ಅಗಲ ಬೇಕಾದರೂ ಮಾಡ್ಕೋಬೋದು. ದೊಡ್ಡ ಲಿಡ್ ಇದ್ದರೆ ದೊಡ್ಡದೇ ರೊಟ್ಟಿ ಮಾಡ್ಕೊಳ್ಬೋದು. ಬೇಗ ಆಗುತ್ತೆ, ತುಂಬ ಹೊತ್ತೇನು ಬೇಕಾಗಲ್ಲ. ಇದೇ ರೀತಿ ಎಲ್ಲವನ್ನೂ ಮಾಡಿಟ್ಕೊಂಡು ಹೀಗೇ ಎಲ್ಲನೂ ಹೀಗೆ ನೋಡಿ ಲಿಡ್ಡನ್ನು ಈ ಥರ ಹಾಕ್ಬಿಟ್ಟು ಪ್ರೆಶ್ ಮಾಡಿದ್ರೆ ನೀಟಾಗಿ ರೌಂಡಾಗಿ ಕಟ್ಟಾಗುತ್ತೆ. ಇವಾಗ ನಾವು ರೊಟ್ಟಿ ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ ನೋಡಿ. ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ, ಒಂಚೂರು ಇದಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡಿಟ್ಕೊಂಡು ಹಂಚಿಟ್ಕೊಂಡು ಇವಾಗ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಹೀಗೆ ನೋಡಿ ಅಗಲ ಮಾಡಿಕೊಂಡು ಈ ಥರ ಲಟ್ಟಣಿಗೆಯಲ್ಲಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸಿದ್ರೆ ಅಗಲ ಬರುತ್ತೆ. ಇದೇ ರೀತಿ ಫ್ರೆಶ್ ಮಾಡಿ ಎಲ್ಲವೂ ಲಟ್ಟಿಸಿದಾದ್ಮೇಲೆ ಸ್ಮೂತಾಗಿರುತ್ತೆ, ತಿನ್ನೋದಕ್ಕೆ ರಫ್ ಇರಲ್ಲ. ಎಷ್ಟೊತ್ತಿಟ್ರು ಇಡೀ ದಿನ ಇಟ್ಟರು ಇವು ಗಟ್ಟಿ ಆಗಲ್ಲ. ರೊಟ್ಟಿಗಳು ತುಂಬ ಚೆನ್ನಾಗಿರ್ತವೆ, ಯಾರು ಬೇಕಾದರೂ ತಿನ್ಬೋದು. ನಾನಿವಾಗ ಹಂಚಿಟ್ಕೊಂಡು ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ಸುಡೋದಕ್ಕೆ ಮಾಡ್ತಾಯಿದ್ದೀನಿ. ಈ ಹಂಚಿಟ್ಕೊಂಡು ಹಂಚು ಕಾಯ್ದ ಮೇಲೇ ರೊಟ್ಟಿ ಹಾಕಬೇಕಾಗುತ್ತೆ ನೋಡಿ. ಹೀಗೆ ಇಲ್ಲೇ ಒಂದೆರಡು ಸಲ ಮೇಲೆ ಕೆಳಗೆ ಮಗ್ಚಿಬಿಟ್ರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಅದಾದಮೇಲೆ ಹೀಗೆ ನೋಡಿ ಬೇಯಿಸಿ ಎರಡು ಕಡೆನೂ ಬೇಯಿಸಾದ್ಮೇಲೆ ಈ ಥರ ಒಂದು ಜಾಲರಿ ಸಿಗುತ್ತೆ. ಈ ಜಾಲರಿ ತೊಗೊಂಡು ಅದ್ರ ಮೇಲೆ ಈಗ ಹಾಕಿದ್ರೆ ಉಬ್ಕೊಂಡು ಬರ್ತವೆ ರೊಟ್ಟಿಗಳು. ಎಷ್ಟು ನೀಟಾಗಿ ಬರ್ತವೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಿದೆ ಅಂದರೆ ನೋಡೋದಕ್ಕೆ ಒಂದು ಚಂದ. ಅಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತವೆ, ಸ್ಮೂತಾಗಿರ್ತವೆ, ರಫ್ ಇರಲ್ಲ, ತುಂಬ ಸ್ಮೂತು. ಹೆಚ್ಚು ಕಮ್ಮಿ ಆ ರೊಟ್ಟಿಗಳು ರೈಸ್ ಹಾಕಿ ಮಾಡೋವಂಥ ರೊಟ್ಟಿನ 2 ತಿನ್ನೋರು ಇವು 4 ತಿನ್ಬೋದು, ಅಷ್ಟು ಚೆನ್ನಾಗಿರ್ತವೆ. ಇನ್ನೂ ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರ್ತವೆ ರೊಟ್ಟಿಗಳು. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಎಲ್ಲವೂ ಒಂದು ರೊಟ್ಟಿ ಅಂತಲ್ಲ, ಎಲ್ಲ ರೊಟ್ಟಿಗಳು ಉಬ್ಕೊಂಡೇ ಬರ್ತವೆ ನೋಡಿ. ಎಲ್ಲ ಉಬ್ಕೊಂಡೇ ಬರ್ತವೆ, ಒಂದು ರೊಟ್ಟಿನೂ ಫ್ಲ್ಯಾಟ್ ಆಗೋದೇ ಇಲ್ಲ. ಎಲ್ಲವೂ ಉಬ್ಕೊಂಡು ಬರ್ತವೆ, ತುಂಬಾ ಸ್ಮೂತಾಗಿ ಬರ್ತವೆ, ಚೆನ್ನಾಗಿರುತ್ತೆ. ಈಗೆಲ್ಲ ರೊಟ್ಟಿಗಳು ಬೆಂದಿದ್ದಾಗಿದೆ ಕೊಂಡು, ಮತ್ತು ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ನಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ. ಪ್ರತಿಯೊಂದು ರೊಟ್ಟಿನೂ ಜಾಲರಿ ಮೇಲೆ ನಾಳೆ ಬರ್ತೀನಿ.